ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ರತ್ನ ಪ್ರಪಂಚ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರು. ಎಲ್ಲರಿಗೂ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತವನ್ನ ಕೋರುತ್ತಾ, ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿಯನ್ನ ಮಾಡ್ತೇನೆ. ಜೊತೆಗೆ ಈ ಒಂದು ವ್ಯಾಕರಣ ತರಗತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಬನ್ನಿ ಮತ್ತೆ ತಡ ವ್ಯಾಕರಣಾಂಶದ ತರಗತಿಯನ್ನ ಶುರು ಮಾಡೋಣ. ಇವತ್ತಿನ ತರಗತಿಯಲ್ಲಿ ನಾನು ನಿಮ್ಗೆ ಲೇಖನ ಚಿಹ್ನೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಲೇಖನ ಚಿಹ್ನೆಗಳು ನಾವು ಓದುವಂತಹ ಸಂದರ್ಭದಲ್ಲಿ ತುಂಬಾನೇ ಮುಖ್ಯ. ಅಂದ್ರೆ ಯಾವುದೇ ಒಂದು ವಾಕ್ಯವನ್ನ ಓದುವಾಗ, ವಾಕ್ಯ ವೃಂದವನ್ನ ಓದುವಾಗ ನಮಗೆ ಲೇಖನ ಚಿಹ್ನೆಗಳು ತುಂಬಾನೇ ಮುಖ್ಯ ಆಗುತ್ತೆ. ಹಾಗಾಗಿ ಇಂದಿನ ತರಗತಿನಲ್ಲಿ ಲೇಖನ ಚಿಹ್ನೆಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ರು ಕೂಡ ತಪ್ಪದೆ ತರಗತಿಯನ್ನ ಚೆನ್ನಾಗಿ ಕೇಳಿಸ್ಕೊಡಿ. ಮೊದಲನೇದಾಗಿ ಲೇಖನ ಚಿಹ್ನೆಯಲ್ಲಿ ಮೊದಲು ಬರುವಂತದ್ದು ಪೂರ್ಣ ವಿರಾಮ. ಗಮನಿಸಿ, ಇಲ್ಲಿ ಪೂರ್ಣ ವಿರಾಮ ಅಂದ್ರೇನು? ಒಂದು ಸಣ್ಣ ಚುಕ್ಕೆಯನ್ನ ಇಡ್ತೀವಿ ನಾವಲ್ವಾ, ಒಂದು ವಾಕ್ಯದ ಮಧ್ಯದ ಆದ ನಂತರ ಒಂದು ಚುಕ್ಕೆಯನ್ನ ಇಡ್ತೀವಿ, ಅಂದ್ರೆ ಒಂದು ಬಿಂದು ಅಂತ ಹೇಳ್ತೀವಿ ನಾವು. ಬಿಂದುವನ್ನ ಯಾಕೆ ಬಳಸ್ತೀವಿ, ಆ ಒಂದು ಸಂದರ್ಭವನ್ನ, ಆ ವಾಕ್ಯವನ್ನ ಯಾವ ರೀತಿ ಓದೋದು ಎನ್ನುವಂಥದ್ದನ್ನ ತಿಳ್ಕೊಳ್ತಾ ಹೋಗೋಣ. ಅರ್ಥಪೂರ್ಣ ವಾಕ್ಯದ ಕೊನೆಯಲ್ಲಿ ಸೂಚಿಸಲು ಬಳಸುವ ಚಿಹ್ನೆ ಯಾವುದು? ಈ ಒಂದು ಪೂರ್ಣ ವಿರಾಮ. ಉದಾಹರಣೆ ಹೇಳ್ಬೇಕಂದ್ರೆ, ನನ್ನ ಊರು ಚಂದ. ಈಗ ನನ್ನ ಊರು ಹಗರಿಬೊಮ್ಮನಹಳ್ಳಿ. ಈ ರೀತಿಯಾಗಿ ನಾವು ಪೂರ್ಣ ವಿರಾಮವನ್ನ ಇಡ್ಬೇಕು. ಅಂಕಿ ಅಕ್ಷರಗಳನ್ನ ಒಂದೊಂದಾಗಿ ಪಟ್ಟಿ ಮಾಡುವಾಗ ಅಂಕಿ ಅಕ್ಷರದ ನಂತರ ಪೂರ್ಣ ವಿರಾಮ ಹಾಕಬೇಕು. ಅಂದ್ರೆ ಯಾವುದೇ ಒಂದು ಅಕ್ಷರವನ್ನ ಅಥವಾ ಅಂಕಿಯನ್ನ ಬಳಸಿದಾಗ ನಾವೇನನ್ನ ಹಾಕ್ಬೇಕು? ಈ ರೀತಿಯಾಗಿ ಪೂರ್ಣ ವಿರಾಮವನ್ನ ಹಾಕ್ಬೇಕು. ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಈ ರೀತಿ ಒಂದು ಬಿಂದುವನ್ನ ಹಾಕಿದೀವಿ ನಾವು. ಇಲ್ಲಿ ಪ್ರತಿ ಒಂದು ಅಂಕಿ ಅಥವಾ ಯಾವ್ದಾದ್ರು ಒಂದು ಅಕ್ಷರವನ್ನ ಹಾಕುವಾಗ ನಾವು ಪೂರ್ಣ ವಿರಾಮವನ್ನ ಬಳಸ್ತೇವೆ. ಇನ್ನು ಸಂಕ್ಷೇಪಗಳನ್ನ ಬಳಸುವಾಗ ಪ್ರತಿ ಸಂಕ್ಷೇಪಾಕ್ಷರದ ನಂತರ ಪೂರ್ಣ ವಿರಾಮವನ್ನ ಬಳಸುವುದು ವಾಡಿಕೆ. ಅಂದ್ರೆ ಯಾವ ರೀತಿ ಅಂತ ಉದಾಹರಣೆಯನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಕೊಟ್ಟಿದ್ದೀನಿ ಉದಾಹರಣೆಯನ್ನ. ಕಸಾಪ ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಏನ್ ಮಾಡ್ತಾರೆ, ಅದನ್ನ ಸಂಕ್ಷೇಪಾಕ್ಷರದಲ್ಲಿ ಬರೀತಾರೆ. ಸಂಕ್ಷೇಪಾಕ್ಷರ ಅಂದ್ರೇನು? ಅದನ್ನ ಅಕ್ಷರಗಳನ್ನ ನಾವು ಅಷ್ಟೇ ತೆಗೆದುಕೊಂಡು ಬರೆಯುವಂಥದ್ದು. ಒಂದು ಪದ ಚೆನ್ನಾಗಿ ಇಲ್ಲಿ ಸಂಕ್ಷೇಪಗಳನ್ನ ಬಳಸುವಾಗ ಪ್ರತಿ ಸಂಕ್ಷೇಪಾಕ್ಷರದ ನಂತರ ನಾವೇನ್ ಮಾಡ್ತೀವಿ? ಪೂರ್ಣ ವಿರಾಮವನ್ನ ಬಳಸ್ತೀವಿ. ಉದಾಹರಣೆ ಹೇಳ್ಬೇಕಂದ್ರೆ, ಕಾಸಾಪ ಅಂದ್ರೆ ಶಾರ್ಟ್ ಆಗಿ ಬರೆಯುವಂಥದ್ದು. ಕನ್ನಡ ಸಾಹಿತ್ಯ ಪರಿಷತ್ತನ್ನ ಈ ರೀತಿಯಾಗಿ ನಾವು ಸಂಕ್ಷೇಪಾಕ್ಷರದಲ್ಲಿ ಬರಿತೀವಿ. ಇನ್ನು ಕ್ರಿಸ್ತ ಪೂರ್ವವನ್ನ ಇಲ್ಲಿ ಕ್ರಿ ಮತ್ತೆ ಪೂ ಅನ್ನುವಂಥದ್ದನ್ನ ಬಳಸುವಂಥದ್ದು. ಈ ರೀತಿಯಾಗಿ ನಾವು ಪೂರ್ಣ ವಿರಾಮ ಚಿಹ್ನೆಯನ್ನ ಬಳಸ್ತೇವೆ. ಇನ್ನು ಕೆಲವು ಸಂಕ್ಷೇಪಗಳನ್ನ ಪೂರ್ಣ ವಿರಾಮವಿಲ್ಲದೆ ಬರೆಯುವುದು ರೂಢಿಯಲ್ಲಿದೆ. ಅಂದ್ರೆ ಸಾಮಾನ್ಯವಾಗಿ ಕೆಲವೊಂದ್ಸರಿ ಸಂಕ್ಷೇಪವನ್ನ ಬಳಸದೆ, ಅಂದ್ರೆ ಸಂಕ್ಷೇಪ ಅಕ್ಷರಗಳನ್ನ ಬಳಸದೆ ಮಾಡ್ತಾರೆ, ಬಂದ್ರೆ ಬರೀತಾರೆ. ಯಾವ ರೀತಿ ಅಂದ್ರೆ, ಈಗ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ ಕುವೆಂಪುರ ಒಂದು ಪೂರ್ಣ ಹೆಸರೇನು? ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಆದ್ರೆ ನಾವೇನ್ ಮಾಡ್ತೀವಿ? ಕುವೆಂಪು ಅಂತ ಕರಿತೀವಿ ಅಲ್ವಾ? ಈ ರೀತಿಯಾಗಿ. ಇನ್ನು ವಿ ಸೀತಾರಾಮಯ್ಯ ಎನ್ನುವಂಥದ್ದು ವಿ ಸಿ ಅಂತೇಳಿ ಕರೆಯುವಂಥದ್ದು. ಇನ್ನು ಚಂದ್ರಶೇಖರ್ ಪಾಟೀಲ್ನ ಚಂಪಾ ಅನ್ನುವಂಥದ್ದು. ಇನ್ನು ಪಾಟೀಲ್ ಪುಟ್ಟಪ್ಪನವರನ್ನ ಪಾಪು ಎನ್ನುವಂಥದ್ದು. ಈ ರೀತಿಯಾಗಿ ನಾವು ಕೆಲವೊಂದ್ ಕಡೆಗಳಲ್ಲಿ ಬಳಸ್ತೇವೆ ಅನ್ನುವಂಥದ್ದನ್ನ ಗಮನಿಸ್ಬೇಕು. ಇನ್ನು ಅಲ್ಪ ವಿರಾಮ ಎರಡನೇದು ಯಾವುದು? ಲೇಖನ ಚಿಹ್ನೆಗಳಲ್ಲಿ ಎರಡನೇದು ಅಲ್ಪ ವಿರಾಮ. ಏನು ಅಲ್ಪ ವಿರಾಮ ಅಂದ್ರೆ, ನಮಗೆ ಸಾಮಾನ್ಯವಾಗಿ ನೋಡಿ ಅಲ್ಪ ವಿರಾಮವನ್ನ ಈ ರೀತಿಯಾಗಿ ಬಳಸ್ತೇವೆ. ಇದನ್ನ ಗಮನಿಸ್ಬೇಕು, ನಾವು ತುಂಬಾ ಸರಿಯಾಗಿ ಗಮನಿಸ್ತಾ ಇರ್ಬೇಕು. ಇಲ್ಲಿ ಆವರಣ ಇದೆ ಅಲ್ವಾ, ಆವರಣವನ್ನ ಗಮನಿಸಬೇಡಿ. ಆವರಣದ ಒಳಗಿರುವಂತಹ ಚಿಹ್ನೆಯನ್ನ ಮಾತ್ರ ನೀವು ಗಮನಿಸಿ. ಅದನ್ನ ನಾವು ಅಲ್ಪ ವಿರಾಮ ಅಂತ ಕರಿತೇವೆ. ಮಾತಿನಲ್ಲಿ ಧ್ವನಿ ವಿರಾಮ ಇರುವ ಕಡೆ ವಾಕ್ಯಗಳಲ್ಲಿ
ಅರ್ಥ ಸ್ಪಷ್ಟತೆಗಾಗಿ ದೀರ್ಘ ವಾಕ್ಯದಲ್ಲಿ ಅರ್ಥದ ಗೊಂದಲವನ್ನ ಹೋಗಲಾಡಿಸಲು ಸರಿಯಾದ ಅರ್ಥ ತಿಳಿಯುವಂತೆ ಮಾಡಲು ಬಳಸುವಂತಹ ಚಿಹ್ನೆಯನ್ನ ನಾವು ಅಲ್ಪ ವಿರಾಮ ಚಿಹ್ನೆ ಅಂತ ಹೇಳ್ತೀವಿ. ಅಂದ್ರೆ ಒಂದು ಮಾತಿನ ಧ್ವನಿ ವಿರಾಮ ಇರುವಂತಹ ಕಡೆನಲ್ಲಿ ಇನ್ನು ಯಾವುದೇ ಒಂದು ವಾಕ್ಯಗಳನ್ನ ನಾವು ಬಳಸಿದಾಗ ಆ ವಾಕ್ಯಗಳೇನಾಗ್ಬೇಕು, ಅರ್ಥ ಸ್ಪಷ್ಟತೆಗಾಗಿ ಜೊತೆಗೆ ದೀರ್ಘ ವಾಕ್ಯದಲ್ಲಿ ಅರ್ಥದ ಗೊಂದಲವನ್ನ ಹೋಗಲಾಡಿಸುವಂತಹ ಸಂದರ್ಭದಲ್ಲಿ ನಾವು ಪೂರ್ಣ ಅಲ್ಪ ವಿರಾಮವನ್ನ ಬಳಸ್ತೇವೆ. ಇನ್ನು ಸರಿಯಾದ ಅರ್ಥವನ್ನ ತಿಳಿಯುವಂತೆ ಮಾಡಲು ಕೂಡ ನಾವು ಇದು ಬಳಸುವಂತಹ ಚಿಹ್ನೆ ಯಾವುದು, ಅಲ್ಪ ವಿರಾಮ ಚಿಹ್ನೆ. ಇಲ್ಲಿ ಉದಾಹರಣೆಯನ್ನ ಗಮನಿಸ್ತಾ ಹೋಗಿ. ಬಲಮುರಿ ಪುಟ್ಟದಾದ ಸುಂದರ ಆಕರ್ಷಣೀಯ ಸ್ಥಳ. ನೋಡಿ, ಇಲ್ಲಿ ಬಲಮುರಿ ಎನ್ನುವಂಥದ್ದು ಪುಟ್ಟದಾದ ಸುಂದರ ಆಕರ್ಷಣೀಯ ಸ್ಥಳ. ಇಲ್ಲಿ ನಾವು ಈ ಸ್ಥಳದ ಬಗ್ಗೆ ಹೇಳ್ತಾ ಇದ್ದೀವಿ ಅಲ್ವಾ? ಆ ರೀತಿ ಸಂದರ್ಭದಲ್ಲಿ ನಾವು ಈ ಒಂದು ಅಲ್ಪ ವಿರಾಮವನ್ನ ಬಳಸ್ತೇವೆ. ಯಾವ ಯಾವ ಸಂದರ್ಭದಲ್ಲಿ ಬಳಸ್ತೀವಿ ಅಲ್ಪ ವಿರಾಮವನ್ನ ಅಂದ್ರೆ, ಸಂಬೋಧನೆಯ ಅನಂತರ ಅಲ್ಪ ವಿರಾಮವನ್ನ ಬಳಸ್ತೇವೆ. ಉದಾಹರಣೆ ಹೇಳ್ಬೇಕಂದ್ರೆ, ಸಂಬೋಧನೆ ಮಾಡೋದೇನ ಕರೆಯುವಂತ ಸಂದರ್ಭದಲ್ಲಿ ಮಾನ್ಯರೇ, ನಿಮ್ಮ ಪತ್ರ ತಲುಪಿದೆ ಅಂತ ಈ ರೀತಿಯಾಗಿ ಬಳಸುವಂತಹ ಸಂದರ್ಭದಲ್ಲಿ. ಇಲ್ಲಾಂದ್ರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಬರೆಯಲು ಸಿದ್ಧರಾಗಿರಿ. ಇಲ್ಲಿ ನೋಡಿ, ಈ ರೀತಿ ಬಳಸುವಂತಹ ಸಂದರ್ಭದಲ್ಲಿ ಆ ಒಂದು ವಾಕ್ಯಗಳಲ್ಲಿ ಅರ್ಥ ಸ್ಪಷ್ಟತೆ ತಿಳಿಬೇಕು. ಅಂದ್ರೆ ಓದುವಂತವರಿಗೆ, ಕೇಳುವಂತವರಿಗೆ, ಜೊತೆಗೆ ಅದು ಅರ್ಥ ಯಾವುದೇ ಗೊಂದಲವನ್ನ ಸೃಷ್ಟಿ ಮಾಡಬಾರ್ದು. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಅಲ್ಪ ವಿರಾಮವನ್ನ ಬಳಸ್ತೇವೆ. ಇನ್ನು ಅರ್ಧ ವಿರಾಮ ನೋಡಿ, ಅರ್ಧ ವಿರಾಮಕ್ಕೂ ಅಲ್ಪ ವಿರಾಮಕ್ಕೂ ಯಾವ ರೀತಿ ವ್ಯತ್ಯಾಸ ಇದೆ ಅನ್ನುವಂಥದ್ದನ್ನ ಗಮನಿಸ್ಬೇಕು. ನಾನು ಮೊದಲೇ ತಿಳಿಸಿದ್ದೀನಿ, ಇಲ್ಲಿ ಆವರಣದ ಒಳಗಡೆ ಇರುವಂತಹ ಚಿಹ್ನೆಯನ್ನ ಮಾತ್ರ ನೀವು ಗಮನಿಸ್ಬೇಕು. ಆ ಒಂದು ಆವರಣ ಕೊಟ್ಟಿರುವಂತ ಉದ್ದೇಶ ಏನು ಅಂದ್ರೆ, ಗೊತ್ತಾಗ್ಲಿ ಈ ಚಿಹ್ನೆ ಅಂತ ತಿಳಿಸುವಂತದಕ್ಕೋಸ್ಕರ ಕೊಟ್ಟಿರುವಂತದ್ದು. ಇನ್ನು ಅರ್ಧ ವಿರಾಮ ಚಿಹ್ನೆ ಯಾವ ಸಂದರ್ಭದಲ್ಲಿ ಬಳಸ್ತೇವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇದು ಅಲ್ಪ ವಿರಾಮದಂತೆ ಬಳಕೆಯಾದರೂ ಕೆಲವು ವಿಶಿಷ್ಟ ಸಂದರ್ಭಗಳಲ್ಲಿ ಮಾತ್ರ ಬಳಕೆಯಾಗುತ್ತೆ. ಇನ್ನು ವಾಕ್ಯ ಅಥವಾ ವಾಕ್ಯಾಂಶ ದೊಡ್ಡ ವಾಕ್ಯವೊಂದರ ಭಾಗವಾಗಿದ್ದು ಅರ್ಥಪೂರ್ಣತೆ ಹೊಂದಿ ಮುಂದುವರಿಯುವಂತಿದ್ದರೆ ಅಂತಹ ವಾಕ್ಯ ಅಥವಾ ವಾಕ್ಯಾಂಶದ ಅನಂತರ ಅರ್ಧ ವಿರಾಮವನ್ನ ಬಳಸುವುದು ರೂಢಿ. ಅಂದ್ರೆ ಯಾವುದೇ ಒಂದು ವಾಕ್ಯವನ್ನ, ಅಂದ್ರೆ ಇದು ಅಲ್ಪ ವಿರಾಮದಂತೆನೆ ಬಳಕೆ ಆಗುತ್ತೆ, ಆದ್ರೆ ಕೆಲವು ವಿಶಿಷ್ಟ ಸಂದರ್ಭಗಳಲ್ಲಿ ಮಾತ್ರ ಬಳಕೆ ಆಗುತ್ತೆ. ಅಂದ್ರೆ ಉದಾಹರಣೆ ಹೇಳ್ಬೇಕಂದ್ರೆ, ಒಂದು ವಾಕ್ಯ ಅಥವಾ ವಾಕ್ಯಾಂಶ ದೊಡ್ಡ ವಾಕ್ಯವೊಂದರ ಭಾಗವಾಗಿದ್ದಾಗ, ಒಂದು ವಾಕ್ಯ ಇರುತ್ತೆ, ಆ ಒಂದು ವಾಕ್ಯದ ಒಂದು ವಿವರಣೆ ಒಂದು ಭಾಗವಾಗಿದ್ದಾಗ ಅರ್ಥಪೂರ್ಣತೆಯನ್ನ ಹೊಂದಿಬಿಟ್ಟು ಮುಂದುವರಿದ್ರೆ, ಅಂದ್ರೆ ಯಾವುದೇ ಒಂದು ಹೆಡ್ಲೈನ್ಸ್ ಇರುತ್ತೆ ಗೊತ್ತಾ ನಿಮ್ಗೆ, ಹೆಡ್ಲೈನ್ಸ್ ಅನ್ನ ಕೊಟ್ಟಿರ್ತಾರೆ, ಅದರ ಮುಂದುವರೆದ ಭಾಗವನ್ನ ಹೇಳುವಂತ ಸಂದರ್ಭದಲ್ಲಿ ಈ ಒಂದು ಚಿಹ್ನೆಯನ್ನ ನಾವು ಬಳಸ್ತೇವೆ. ಯಾವ ರೀತಿ ಉದಾಹರಣೆನ ನೋಡ್ತಾ ಹೋಗಿ. ಇಲ್ಲಿ ಸಾಲು ಮರದ ತಿಮ್ಮಕ್ಕ ಮರಗಳನ್ನ ಬೆಳೆಸಿದರು. ಈಗ ಅವರಿಗೆ ವಯಸ್ಸಾಗಿದೆ. ಮರವನ್ನ ನೋಡುವುದರಲ್ಲಿ, ಒಂದೇ ನಿಮಿಷ, ಸ್ವಲ್ಪ ಹ್ಯಾಂಗ್ ಆಯ್ತು. ನೀವು ಉದಾಹರಣೆನ ನೋಡ್ತಾ ಹೋಗೋಣ. ಅರ್ಧ ವಿರಾಮ ತಿಳಿಸ್ಕೊಡ್ತಾ ಇದ್ದೀನಿ ನಾನು. ಅರ್ಧ ವಿರಾಮಕ್ಕೆ ಉದಾಹರಣೆನ ನೋಡ್ತಾ ಹೋಗೋಣ. ಸಾಲು ಮರದ ತಿಮ್ಮಕ್ಕ ಮರಗಳನ್ನ ಬೆಳೆಸಿದರು. ಈಗ ಅವರಿಗೆ ವಯಸ್ಸಾಗಿದೆ. ಮರವನ್ನ ನೋಡುವುದರಲ್ಲಿ ಅವರಿಗೆ ಸಂತೋಷ. ಮುಂದೆ ಹೀಗೆ ಮರಗಳನ್ನ ನೆಡುವವರು ಯಾರು ಎಂಬುದೇ ಯೋಚನೆ. ಮುಂದಿನ ಜನಾಂಗ ಈ ಬಗ್ಗೆ ಚಿಂತಿಸಬೇಕು. ನೋಡಿ, ಇದಿಷ್ಟು ವಿಷಯನ ಬಳಸುವಾಗ ನಾವು ಏನ್ ಮಾಡ್ತೀವಿ, ಈ ಒಂದು ಪೂರ್ಣ ಅರ್ಧ ವಿರಾಮವನ್ನ ಬಳಸ್ತೇವೆ. ಇನ್ನು ವಿವರಣಾ ಚಿಹ್ನೆ
ನಿಮಗೆ ಗೊತ್ತಿದೆ ವಿವರಣಾ ಚಿಹ್ನೆ ಅಂದ ತಕ್ಷಣ ನಮಗೆ ಪಟ್ ಅಂತ ನೆನಪಾಗುತ್ತೆ. ಅಂದ್ರೆ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ನಾವು ಹೆಚ್ಚು ವಿವರಣೆಯನ್ನ ಕೊಡುವಂತಹ ಸಂದರ್ಭದಲ್ಲಿ ಬಳಸುವಂತಹ ಚಿಹ್ನೆ ಅಂತೇಳಿ. ಇಲ್ಲಿ ವಿವರಣಾ ಚಿಹ್ನೆ ಅಂದ್ರೇನು ಅನ್ನುವಂಥದ್ದನ್ನು ತಿಳ್ಕೊಳ್ತಾ ಹೋಗೋಣ. ವಿಷಯಕ್ಕೆ ವಿವರಣೆ ನೀಡುವ ವಿವರಣಾ ವಿರಾಮ ಬಳಕೆಯಾಗುತ್ತದೆ. ಇದು ಪೂರ್ಣ ವಿರಾಮದಂತೆ ವಾಕ್ಯದ ಕೊನೆಯಲ್ಲಿ ಬಳಕೆಯಾಗುತ್ತದೆ. ನೋಡಿ, ಯಾವುದೇ ಒಂದು ವಿಷಯದ ವಿವರಣೆಯನ್ನ ನೀಡುವಂತಹ ವಿವರಣಾ ವಿರಾಮ ಚಿಹ್ನೆಯನ್ನ ನಾವು ಬಳಕೆ ಮಾಡ್ತೀವಿ. ಇದು ಪೂರ್ಣ ವಿರಾಮದಂತೆ ಇರುತ್ತೆ, ಅಂದ್ರೆ ವಾಕ್ಯದ ಕೊನೆಯಲ್ಲಿ ಬಳಕೆ ಆಗುತ್ತೆ. ವಾಕ್ಯದ ಕೊನೆಯಲ್ಲಿ ಬಳಕೆ ಆಗುತ್ತೆ. ಉದಾಹರಣೆ ಹೇಳ್ಬೇಕಂದ್ರೆ ಇಲ್ಲಿ ನಗರ ಜೀವನ ಹಾಳಾಗಲು ಕಾರಣಗಳು ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಕಾನೂನು ಬಾಹಿರವಾಗಿ ನಡೆಯುವ ನಿರ್ಮಾಣಗಳು ಮುಂತಾದವು. ಅಂದ್ರೆ ಈ ಒಂದು ವಾಕ್ಯ ಇದೆ, ಗಮನಿಸಿ. ವಾಕ್ಯದ ಒಂದು ಕೊನೆಯಲ್ಲಿ ಅಂದ ತಕ್ಷಣನೇ ಈ ವಿವರಣೆ ಕೊನೆಯಲ್ಲೆಲ್ಲ ಅವ್ರು ಹೇಳಿರೋದೇನು, ವಾಕ್ಯದ ಕೊನೆಯಲ್ಲಿ ಅನ್ನುವಂಥದ್ದನ್ನ ಗಮನಿಸ್ಬೇಕು. ಇಲ್ಲಿ ಗಮನಿಸಿ, ನಗರ ಜೀವನ ಹಾಳಾಗಲು ಕಾರಣಗಳು ಅಂದಾಗ ಇಲ್ಲಿ ಬಳಸಿದೀವಿ ನಾವು ಈ ಒಂದು ವಿವರಣಾ ಚಿಹ್ನೆಯನ್ನ. ಅಂದ್ರೆ ಒಂದು ವಾಕ್ಯದ ಈ ಒಂದು ಕೊನೆಯಲ್ಲಿ, ಆಯ್ತಾ, ವಾಕ್ಯದ ಕೊನೆಯಲ್ಲಿ ನಾವು ಬಳಸ್ತೇವೆ. ಇನ್ನು ಕೆಲವು ನಮೂನೆ ವೈಯಕ್ತಿಕ ವಿವರ ಮುಂತಾದ ಬಳಕೆಯಲ್ಲಿ ವಿವರಣಾ ಚಿಹ್ನೆಯನ್ನ ನಾವು ನೀಡಬಹುದು. ಅಂದ್ರೆ ಯಾವ್ದಾದ್ರು ಕೆಲವು ನಮೂನೆಗಳು, ಅಂದ್ರೆ ಯಾವ್ದಾದ್ರು ಒಂದು ನಮೂನೆಗಳು ಬರ್ತಾವ ನೋಡಿ, ಅದ್ರಲ್ಲಿ ನಾವು ವಿವರಣಾ ಚಿಹ್ನೆಯನ್ನ ಬಳಸ್ತೀವಿ. ಉದಾಹರಣೆ ಹೇಳ್ಬೇಕಂದ್ರೆ ಈಗ ಫಾರ್ಮ್ಗಳು ಫಿಲ್ ಮಾಡ್ತಾರಲ್ವಾ, ಅಪ್ಲಿಕೇಶನ್ಸ್ ಫಿಲ್ ಮಾಡುವಂತದ್ದು, ಯಾವ್ದಾದ್ರು ಒಂದು ಕ್ಯಾಸ್ಟ್ ಸರ್ಟಿಫಿಕೇಟು ಅಥವಾ ಇನ್ಕಮ್ ಸರ್ಟಿಫಿಕೇಟು ಅಥವಾ ಯಾವ್ದಾದ್ರು ಜಾಬ್ ಸರ್ಟಿಫಿಕೇಟ್, ಈ ತರ ಎಲ್ಲ ಬೇರೆ ಒಂದು ಕ್ರಿಯೇಟ್ ಮಾಡ್ತಾ ಇರ್ತಾರಲ್ಲ, ಆ ಸಂದರ್ಭದಲ್ಲಿ ಕೂಡ ನಾವು ಇದು ಒಂದು ಚಿಹ್ನೆಯನ್ನ ನಾವು ಬಳಸ್ತೇವೆ. ಇಲ್ಲಿ ಗಮನಿಸಿ, ಇಲ್ಲಿ ಹೆಸರು ಎನ್ನುವಂಥದ್ದು, ಹುಟ್ಟಿದ ದಿನಾಂಕ, ಆಮೇಲೆ ಸ್ಥಳ, ಮತ್ತೆ ಸೂಚನೆ, ನೋಡಿ ಈ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಈ ಚಿಹ್ನೆಯನ್ನ ಬಳಸ್ತೇವೆ, ಅಂದ್ರೆ ವಿವರಣಾ ಚಿಹ್ನೆಯನ್ನ ಬಳಸ್ತೇವೆ. ಇನ್ನು ಪ್ರಶ್ನೆ ಸೂಚಕ ಚಿಹ್ನೆ. ಏನು ಪ್ರಶ್ನೆ ಸೂಚಕ ಚಿಹ್ನೆ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತು, ಪ್ರಶ್ನೆ ಅಂದ ತಕ್ಷಣನೇ ಕ್ವಶನ್ ಕೇಳುವಾಗ ಅಥವಾ ಯಾವ್ದಾದ್ರು ಪ್ರಶ್ನೆಗಳನ್ನ ಕೇಳುವಾಗ ಕೊನೆಯಲ್ಲಿ, ವಾಕ್ಯದ ಕೊನೆಯಲ್ಲಿ ಬಳಸುವಂತಹ ಚಿಹ್ನೆ ಅಂತ ಹೇಳ್ತೀವಿ. ಕೆಲವೊಂದ್ಸರಿ ಎರಡು ವಾಕ್ಯಗಳು ಬಂದಾಗ ಏನ್ ಮಾಡ್ತೀವಿ ನಾವು, ಒಂದು ವಾಕ್ಯದ ಮಧ್ಯದಲ್ಲಿ ಮತ್ತೊಂದು ವಾಕ್ಯದ ಕೊನೆಯಲ್ಲಿ ನಾವು ಬಳಸ್ತೇವೆ. ಪ್ರಶ್ನಾರ್ಥಕ ವಾಕ್ಯದ ಕೊನೆಯಲ್ಲಿ ಬಳಸುವಂತಹ ಚಿಹ್ನೆ, ಈ ಒಂದು ಪ್ರಶ್ನಾರ್ಥಕ ಚಿಹ್ನೆ ಏನು, ಪ್ರಶ್ನಾರ್ಥಕ ವಾಕ್ಯದ ಕೊನೆಯಲ್ಲಿ ಬಳಸಬೇಕು. ಉದಾಹರಣೆ ನೋಡಿ, ನೀವು ಯಾರು, ನೀವು ಯಾರು ಅಂತ ನೀವು ನನ್ನನ್ನು ಪ್ರಶ್ನೆ ಮಾಡಿದಾಗ ನಾನು ಹೇಳ್ತೀನಿ, ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರು ಅಲ್ವಾ. ಇಲ್ಲಿ ಜೊತೆಗೆ ಬಂದ್ಬಿಟ್ಟಿದೆ ನಿಮ್ಮ ಹೆಸರೇನು ಅನ್ನುವಂಥದ್ದು. ಈ ರೀತಿಯಾಗಿ ನಾವು ನೋಡ್ತಾ ಹೋಗ್ಬೋದು. ಇನ್ನು ಇಲ್ಲಿ ಗಮನಿಸ್ತಾ ಹೋಗೋಣ ಮುಂದುವರೆದ ಭಾಗವನ್ನ. ಪ್ರಶ್ನಾರ್ಥಕ ವಾಕ್ಯದ, ಅಂದ್ರೆ ಪ್ರಶ್ನಾರ್ಥಕ ವಾಕ್ಯದ ರೂಪದಲ್ಲಿಲ್ಲದಿದ್ದರೂ ಅರ್ಥದ ದೃಷ್ಟಿಯಿಂದ ಪ್ರಶ್ನೆ ಅಡಕವಾಗಿದ್ದರೆ ಅಲ್ಲಿ ಪ್ರಶ್ನೆ ಸೂಚಕ ಬಳಸಬಹುದು ಅನ್ನುವಂಥದ್ದು. ಇಲ್ಲಿ ಗಮನಿಸಿ, ಜನವರಿಯಲ್ಲಿ ಅದನ್ನ ಗಮನಿಸ್ಬೇಕು. ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಇದ್ದಾಗ ಈ ತರ ಇಶ್ಯೂ ಆಗ್ತಿರುತ್ತೆ. ಒಂದೇ ನಿಮಿಷ, ರೀಕನೆಕ್ಟ್ ಆಗ್ತಿದೆ, ಒಂದೇ ನಿಮಿಷ. ಇಲ್ಲಿ ನಮ್ ಕಡೆಯಲ್ಲಿ ತುಂಬಾ ಒಂಥರ ಮಳೆ ಇಟ್ಕೊಂಡ್ಬಿಟ್ಟಿದೆ, ಹಾಗಾಗಿ ಸ್ವಲ್ಪ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆ. ಹಾಗಾಗಿ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ನೆಟ್ವರ್ಕ್ ಸ್ವಲ್ಪ ಇಶ್ಯೂ ಇರುತ್ತೆ. ಹಾಗಾಗಿ ಒಂದೇ ನಿಮಿಷ. ಅಂದ್ರೆ ಜನವರಿನಲ್ಲಿ 7ನೇ ತರಗತಿಯ ಪರೀಕ್ಷೆ ಅಂತ ಈ ರೀತಿಯಾಗಿ ನಾವು ಪ್ರಶ್ನೆಗಳನ್ನ ಕೂಡ ಸೃಷ್ಟಿ ಮಾಡಬಹುದು. ಇಲ್ಲಾಂದ್ರೆ ನಿಮ್ಮ ಹೆಸರೇನು, ನೀವು ಯಾರು, ನಿಮ್ಮ ಹೆಸರೇನು ಅನ್ನುವಂತ ಸಂದರ್ಭದಲ್ಲಿ ಒಂದು ವಾಕ್ಯದ ಕೊನೆಯಲ್ಲಿ ನಾವು ಬಳಸುವಂತಹ ಚಿಹ್ನೆಯನ್ನ ನಾವೇನಂತ ಕರಿತೇವೆ, ಪ್ರಶ್ನಾರ್ಥಕ ಚಿಹ್ನೆ. ನಿಮ್ಮ ಊರು ಯಾವುದು, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಊರು ಯಾವುದು ಅನ್ನುವಂತ ಒಂದು ಪ್ರಶ್ನೆ ಕೇಳಿದ್ದೀನಿ,
ನೀವು ಉತ್ತರವನ್ನ ಯಾವ ರೀತಿ ಬರಿತೀರಿ, ನಿಮ್ಮ ಊರು ಯಾವುದು ಎನ್ನುವಂಥದ್ದನ್ನ ಬರೆದಾಗ ಪ್ರಶ್ನಾರ್ಥಕ ಚಿಹ್ನೆಯನ್ನ ಎಲ್ಲಿ ಬಳಸ್ತೀರಿ ನೀವು ಅನ್ನುವಂಥದ್ದನ್ನ ನನಗೆ ತಿಳಿಸಿದ್ರೆ ಆಯ್ತು. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಆಯ್ತಾ. ಇನ್ನು ಭಾವಸೂಚಕ ಚಿಹ್ನೆ. ಭಾವಸೂಚಕ ಅಂದ್ರೆ ಅದು ಹೆಸರೇ ಹೇಳುವಂತೆ ಭಾವವನ್ನ ಸೂಚಿಸುವಂತಹ ಸಂದರ್ಭದಲ್ಲಿ, ಅಂದ್ರೆ ಭಾವವನ್ನ ವ್ಯಕ್ತಪಡಿಸುವಂತ ಸಂದರ್ಭ ಅಂದ್ರೆ ಭಾವನೆಗಳನ್ನ ಅಂತ ಹೇಳ್ಬೋದು. ಇಲ್ಲಿ ಸಂತೋಷ, ದುಃಖ, ಆಶ್ಚರ್ಯ, ಕೋಪ ಮುಂತಾದ ಭಾವನೆಗಳನ್ನ ಸೂಚಿಸುವ ಪದ ಅಥವಾ ವಾಕ್ಯದ ಕೊನೆಯಲ್ಲಿ ಭಾವಸೂಚಕವನ್ನ ನಾವು ಬಳಸ್ತೇವೆ. ಅಂದ್ರೆ ವಾಕ್ಯದ ಕೊನೆಯಲ್ಲಿ ಬಳಸ್ತೇವೆ ಈ ಚಿಹ್ನೆಯನ್ನ. ಯಾವ ರೀತಿ ಭಾವಸೂಚಕ ಚಿಹ್ನೆಯನ್ನ ಬಳಸ್ತೀವಿ ಅಂದ್ರೆ ಈ ರೀತಿಯಾಗಿ ಚಿಹ್ನೆ ಇರುತ್ತೆ, ಇದೆ ಅಲ್ವಾ, ಈ ರೀತಿಯಾಗಿ ಚಿಹ್ನೆಯನ್ನ ಬಳಸ್ತೀವಿ ನಾವು. ಓ ಬನ್ನಿ ಬನ್ನಿ, ನಮ್ಮ ಮನೆಗೆ ಯಾರಾದ್ರೂ ಬಂದ್ರೆ ಏನ್ ಮಾಡ್ತೀವಿ ನಾವು, ಓ ಬನ್ನಿ ಬನ್ನಿ ಅಂತ ಕರಿತೀವಿ, ಅಂದ್ರೆ ಹೌದಾ ಅಂತ ಕೇಳ್ತೀವಿ. ಏನಾದ್ರೂ ದೊಡ್ಡ ಸುದ್ದಿಯನ್ನು ಯಾರಾದ್ರೂ ಹೇಳ್ತಾ ಇದೆ ಅಂದ್ರೆ ಹೌದಾ ಅಂತ ಕೇಳ್ತೀವಿ. ಏನಾದ್ರೂ ಬೇಜಾರಾಯ್ತು, ಹಿಂಗ ಆಗ್ಬಾರ್ದಿತ್ತು, ಏನೋ ಕೆಲ್ಸ ಏನೋ ತಪ್ಪೋಯ್ತು ಅಂದ ತಕ್ಷಣ ಏನ್ ಮಾಡ್ತೀವಿ, ಛೆ ಅಂತ ಹೇಳ್ತೀವಲ್ವಾ. ಇನ್ನೊಂದು, ಭಾರತದಲ್ಲಿ ಎಷ್ಟೊಂದು ಭಾಷೆಗಳು, ಎಷ್ಟೊಂದು ಭಾಷೆಗಳು ಭಾರತದಲ್ಲಿ ಅಂತೇಳಿ ಈ ರೀತಿಯಾಗಿ ನಾವು ಒಂದು ಭಾವನೆಯನ್ನ ವ್ಯಕ್ತಪಡಿಸುವಂತ ಸಂದರ್ಭದಲ್ಲಿ ನಾವು ಭಾವಸೂಚಕ ಚಿಹ್ನೆಯನ್ನ ಬಳಸ್ತೀವಿ. ಇನ್ನು ಮುಂದುವರೆದ ಚಿಹ್ನೆ ಯಾವುದು, ಒಂಟಿ ಉದ್ಧರಣ ಅಂತ. ಅಂದ್ರೇನು, ಒಂಟಿ ಉದ್ಧರಣ ಚಿಹ್ನೆ ಯಾವ ರೀತಿ ಬಳಸ್ತೀವಿ, ಒಂಟಿ ಉದ್ಧರಣ ಚಿಹ್ನೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ವಾಕ್ಯದಲ್ಲಿ ಯಾವುದಾದರೂ ಅಕ್ಷರ, ಪ್ರತ್ಯಯ, ಪದ, ಪದಪುಂಜವನ್ನ ವಿಶೇಷವಾಗಿ ಹೇಳಬೇಕಾದ ಒಂಟಿ ಉದ್ಧರಣ ಚಿಹ್ನೆ ಬಳಸಬೇಕು. ಇಲ್ಲಿ ಇಂದ ಬಳಸಬಾರದು. ನೋಡಿ, ಇಲ್ಲಿ ಶಾಲೆಯ ಮುಂದಿನ ರಸ್ತೆಯಲ್ಲಿ ವೇಗವಾಗಿ ಚಲಿಸಬೇಡಿ, ಫಲಕವನ್ನ ಅಳವಡಿಸಬೇಕು, ಈ ರೀತಿಯಾಗಿ ಬಳಸುವಂಥದ್ದು. ಇಲ್ಲಿ ಒಂದೇ ಒಂದು ಪದದಲ್ಲ, ಯಾವುದೇ ಒಂದು ಅಕ್ಷರ ಅಥವಾ ಪ್ರತ್ಯಯ ಅಥವಾ ಪದಪುಂಜದಲ್ಲಿ ನಾವು ಬಳಸಬೇಕಾಗುತ್ತೆ ಒಂಟಿ ಉದ್ಧರಣ ಚಿಹ್ನೆಯನ್ನ. ಯಾವ ರೀತಿ ಬಳಸ್ಬೋದು, ಎಲ್ಲೆಲ್ಲಿ ಬಳಸ್ಬೋದು ಅಂದ್ರೆ ಬರವಣಿಗೆಯಲ್ಲಿ ವಿಷಯದ ಭಾಗವಾಗಿ ಬರುವ ವಿಶಿಷ್ಟ ಪದ, ಪದಪುಂಜ, ಲೇಖನ, ಪುಸ್ತಕ, ಪತ್ರಿಕೆ ಮುಂತಾದವುಗಳಲ್ಲಿ ನಾವು ಇದನ್ನ ಉದ್ಧರಣ ಚಿಹ್ನೆಯನ್ನ ಅಂದ್ರೆ ಒಂಟಿ ಉದ್ಧರಣ ಚಿಹ್ನೆಯನ್ನ ನಾವು ಬಳಸಬಹುದು. ನೋಡಿ, ಉದಾಹರಣೆ ಹೇಳ್ಬೇಕಂದ್ರೆ ನೆನಪಿನ ದೋಣಿಯಲ್ಲಿ. ಇದು ಯಾರ ಕೃತಿ ಹೇಳಿ ನೋಡೋಣ, ಯಾರ ಆತ್ಮಕಥನ ಇದು ಹೇಳಿ ನೋಡೋಣ. ಇಲ್ಲಿ ಕೊಟ್ಬಿಟ್ಟಿದ್ದೀನಲ್ವಾ, ಮತ್ತೆ ಪ್ರಶ್ನೆ ಮಾಡ್ತಿದ್ದೀನಿ ನಿಮಗಲ್ವಾ. ನೆನಪಿನ ದೋಣಿಯಲ್ಲಿ ಎಂಬ ಆತ್ಮಕಥನದ ಕರ್ತೃ ಕುವೆಂಪುರವರು. ಇವರು ಮಲೆಗಳಲ್ಲಿ ಮದುಮಗಳು, ಕಾನೂನು ಹೆಗ್ಗಡತಿ ಎಂಬ ಕಾದಂಬರಿಗಳನ್ನ ರಚಿಸಿದ್ದಾರೆ. ಅಂದ್ರೆ ಈ ಒಂದು ಪದಪುಂಜದಲ್ಲಿ, ಅಂದ್ರೆ ಪದಪುಂಜಗಳ ಪದಗಳಿರುವಂತಹ ಒಂದು ಗುಂಪು ಅಂತ ಹೇಳ್ತೀವಿ ನಾವು. ಇಲ್ಲಿ ನೆನಪಿನ ದೋಣಿಯಲ್ಲಿ ಮತ್ತೆ ಆತ್ಮಕಥನ, ಇನ್ನು ಕಾನೂನು ಹೆಗ್ಗಡತಿ, ಇನ್ನು ಮಲೆಗಳಲ್ಲಿ ಮದುಮಗಳು, ಈ ರೀತಿಯಾಗಿ ನಾವು ಇವಿಷ್ಟಕ್ಕೂ ಕೂಡ ಬಳಸಿದೀವಿ ನಾವು ಒಂಟಿ ಉದ್ಧರಣ ಚಿಹ್ನೆಯನ್ನ. ಇನ್ನು ಬರವಣಿಗೆಯಲ್ಲಿ ಯಾವುದಾದರೂ ಭಾಗವೊಂದನ್ನ ಅಳವಡಿಸಿದಾಗ ಅದರ ಪ್ರತ್ಯೇಕತೆ ಸೂಚಿಸಲು ಆ ಭಾಗವನ್ನ ಒಂಟಿ ಉದ್ಧರಣ ಚಿಹ್ನೆ ಎಂದೇ ಬರಿಬೇಕು. ಅಂದ್ರೆ ಯಾವ್ದಾದ್ರು ಇಂಪಾರ್ಟೆಂಟ್ ಇರುತ್ತೆ ಅನ್ನೋದು. ಈಗ ಉದಾಹರಣೆ ಹೇಳ್ಬೇಕಂದ್ರೆ, ಭಾರತ ಜನನೀಯ ತನುಜಾತೆಯಾದ ಕರ್ನಾಟಕ ಮಾತೆ ಇಂದು ಭಾರತದ ಭೂಪಟದಲ್ಲಿ ತನ್ನದೇ ಆದ ವೈಶಿಷ್ಟ್ಯತೆಗಳಿಂದ ರಾರಾಜಿಸುತ್ತಿದ್ದಾಳೆ. ಈ ಒಂದು ವಾಕ್ಯದಲ್ಲಿ ನಾವು ಭಾರತ ಜನನೀಯ ತನುಜಾತೆ ಇಲ್ಲಿ ಬಳಸಿದ್ವಿ ನಾವು ಒಂಟಿ ಉದ್ಧರಣ ಚಿಹ್ನೆ. ಇನ್ನು ಕರ್ನಾಟಕ ಮಾತೆ ಇದನ್ನು ಕೂಡ ಬಳಸಿದೀವಿ. ಇದು ಒಂಟಿ ಉದ್ಧರಣ ಚಿಹ್ನೆ. ನೀವು ಇಂಗ್ಲಿಷ್ ಅಲ್ಲಿ ಹೇಳ್ತೀರಿ ಡಬಲ್ ಇಂಟೆಡ್ ಕಮ, ಸಿಂಗಲ್ ಇಂಟೆಡ್ ಕಮ ಅಂತಲ್ವಾ, ಇದು ಸಿಂಗಲ್ ಇಂಟೆಡ್ ಕಮ ತರನೇ, ಆಯ್ತಾ. ಇನ್ನು ಜೋಡಿ ಉದ್ಧರಣ ಚಿಹ್ನೆ ಈಗೇನ್ ತಿಳಿಸ್ಕೊಟ್ನಲ್ವಾ, ಇದೇ ರೀತಿಯಾಗಿ ಜೋಡಿ ಉದ್ಧರಣ ಚಿಹ್ನೆ ಯಾವಾಗ ಬಳಸ್ತೀವಿ ಅನ್ನೋದನ್ನ ನೋಡ್ತಾ ಹೋಗೋಣ. ನಮ್ಮ ಬರವಣಿಗೆಯಲ್ಲಿ ಮತ್ತೊಬ್ಬರ ಮಾತುಗಳನ್ನ ಬಳಸಿದಾಗ ಅವರ ಮಾತುಗಳನ್ನ ಎಂದು ಎಂಬ ಪದದ ಸಹಾಯದಿಂದ ಅವರ ಮಾತುಗಳನ್ನು ಉದ್ಧರಿಸಬಹುದು. ಅಂದ್ರೆ ಈಗ ಯಾರಾದ್ರೂ ಒಂದ್ ಮಾತು ಬಳಸಿರ್ತಾರೆ, ನನ್ಗೆ ಸಾಕಾಯ್ತಪ್ಪ ಅಂತ ಹೇಳ್ತಾರೆ, ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ ಗೊತ್ತಾ ಇವತ್ತು ಅಂತ ಹೇಳ್ತಾರೆ. ಆಗ ರವಿ ಹೇಳ್ದ ನನಗ್ ತುಂಬಾ ಸಂತೋಷ ಆಗ್ತಾ ಇದೆ ಅಂತ ಈ ತರ ಬಳಸೋದು. ಅಂದ್ರೆ ನನಗ್ ತುಂಬಾ ಸಂತೋಷ ಆಗ್ತಾ ಇದೆ, ಈ ತರದ ಪದಗಳನ್ನ ಅಂದ್ರೆ ಅವ್ರು ಹೇಳಿದಂತ ವಾಕ್ಯವನ್ನೇ ನಾವು ಅಲ್ಲಿ ಬಳಕೆ ಮಾಡ್ಬಿಟ್ಟು
ಅಲ್ಲಿ ಜೋಡಿ ಉದ್ಧರಣ ಚಿಹ್ನೆಯನ್ನ ಬಳಸುವಂತಹ ಸಂದರ್ಭದಲ್ಲಿ ಇದನ್ನ ಬಳಕೆ ಮಾಡಬೇಕು. ಇಲ್ಲಿ ದುಃಖ ಸುಖದ ಬಗ್ಗೆ ಹೇಳುವಾಗ ದುಃಖಕ್ಕೆ ಕಾರಣ ಸಿಕ್ಕಷ್ಟು ಬೇಗ ಸುಖಕ್ಕೆ ಕಾರಣ ಸಿಗುವುದಿಲ್ಲ ನೋಡಿ ಎಂದು ಸಾಹಿತಿ ಪಿ ಲಂಕೇಶ್ ಅವರು ಹೇಳಿದ್ದಾರೆ. ಅಂದ್ರೆ ದುಃಖಕ್ಕೆ ಕಾರಣ ಬೇಗ ಹೇಳ್ಬಿಡ್ತೀವಿ, ಆದ್ರೆ ಸುಖಕ್ಕೆ ಕಾರಣ ಬೇಕಾಗಿಲ್ಲ. ನಾವು ಖುಷಿಯಾಗಿ ಇರ್ಬೇಕು ಜೀವನದಲ್ಲಿ ಅಲ್ವಾ. ಹಾಗಾಗಿ ದುಃಖಕ್ಕೆ ಕಾರಣಗಳು ಸಿಗ್ಬಹುದು, ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಇದಾಗಿಲ್ಲ ಅದಾಗಿಲ್ಲ ಅಂತ, ಆದ್ರೆ ಸುಖಕ್ಕೆ ಹಲವಾರು ಕಾರಣಗಳು ಬೇಕಾಗೇ ಇಲ್ಲ ಅಲ್ವಾ. ಯಾವಾಗ ಬೇಕಾದ್ರೂ ಖುಷಿಯಾಗಿರ್ಬೋದು. ಅದಕ್ಕೇನ್ ಕಾರಣ ಏನಾದ್ರು ಹೇಳ್ಬೇಕಾ? ಬೇಡ ಅಲ್ವಾ. ಈ ರೀತಿಯಾಗಿ ನಾವು ಇಷ್ಟು ಚಿಹ್ನೆಗಳನ್ನ ನಾವು ನಮ್ಮ ಒಂದು ಓದುಗಾರಿಕೆನಲ್ಲಿ, ಅಂದ್ರೆ ನಾವು ಓದುವಂತಹ ಒಂದು ಪಾಠ ಇರ್ಬೋದು, ಗದ್ದೆ ಇರ್ಬೋದು, ಪದ್ಯ ಇರ್ಬೋದು, ಅಥವಾ ಯಾವ್ದಾದ್ರು ಒಂದು ವೃಂದ ಇರ್ಬೋದು, ಪದಪುಂಜ ಇರ್ಬೋದು, ಇವುಗಳಲ್ಲಿ ನಾವು ಬಳಸುವಂತಹ ಚಿಹ್ನೆಗಳನ್ನ ಗಮನಿಸಿ ನಾವು ಓದೋದ್ರಿಂದ ನಮ್ಮ ವಾಕ್ಯ ಶುದ್ಧವಾಗಿ ಬರುತ್ತೆ. ಅಂದ್ರೆ ನಾವು ತುಂಬಾ ಚೆನ್ನಾಗಿ ಓದ್ಬೋದು. ಜೊತೆಗೆ ಓದಿದಂತಹ ಪ್ರತಿಯೊಂದು ಪದವು ಕೂಡ, ವಾಕ್ಯವು ಕೂಡ ಕೇಳೋರ್ಗಿ ಕೂಡ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅಲ್ವಾ. ಹಿಂದಿನ ತರಗತಿಯಲ್ಲಿ ನಾನು ನಿಮ್ಗೆ ಲೇಖನ ಚಿಹ್ನೆಗಳ ಬಗ್ಗೆ ತಿಳಿಸ್ಕೊಟ್ಟೆ. ಮುಂದಿನ ತರಗತಿಯಲ್ಲಿ ಬೇರೊಂದು ವ್ಯಾಕರಣಾಂಶದ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ರತ್ನ ಪ್ರಪಂಚ ಚಾನೆಲ್ನ ನೋಡ್ತಾ ಇರಿ, ಹೀಗೆ ಲೈಕ್ ಮಾಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಣೆ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ರತ್ನ ಪ್ರಪಂಚ ಚಾನೆಲ್ನ ನೋಡ್ತಾ ಇರಿ. ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರ್. ಧನ್ಯವಾದಗಳು.